ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ಸ್ವಾಗತ. ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಂಧ್ಯಾ ಇವತ್ತು ಹೊಸ ವಿಷಯ ಹೊತ್ಕೊಂಡು ಗೌಡನ ಹತ್ರ ಹೋಗ್ತಾ ಇದ್ದಾನೆ. ಏನು ಅಂತಂದರೆ, ಮತ್ತು ಪಕ್ಕದ ಹಳ್ಳೀಲಿ ಅವರಿಗೆ 2 ಕುಕ್ಕೆ ಧಾನ್ಯ ಸಿಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಬಾಳು ಹೋಗ್ಬಿಟ್ಟು ಅವ್ರಿಗೆ ಆಯ್ತಾ ಇರೋರಿಗೆ ಹೇಳಿದ್ದಾನೆ, ನಿಮಗೆ 7 ಮೂಟೆ ಸಿಕ್ಕುತ್ತೆ, ನೀವು ಆರಾಮಾಗಿ ಜೀವನ ಮಾಡಿ ಅಂತ ಹೇಳ್ಬಿಟ್ಟು. ಅವರು ಹಂಗೇ ಆಯ್ಕೊಂಡು ಹೋಗಿ ತುಂಬಿದ್ರೆ 7 ಮೂಟೆ ಸಿಕ್ತಂತೆ. ಮತ್ತು ಅವರಿಗೆ ತಾನೇ ಗೌರವ ಜಾಸ್ತಿ, ನಿಮಗೆಲ್ಲಿ ಸಿಕ್ಕುತ್ತೆ ಗೌಡ್ರೆ ಅಂತ ಕೇಳ್ತಾನೆ. ಅದು ಬೇರೆ ಮಾಡ್ತಾವನ ಅವನು, ಪಕ್ಕದೂರಿಗೆ ಹೋಗಿ ಇದ್ದೆಲ್ಲ ಮಾಡ್ತಾನೆ. ಅದು ಹೆಂಗೆ ಸಾಧ್ಯ ಅವನು ಹೆಂಗೆ ಅಂತೇಳಿ ತಲೆ ಕೆಡಿಸ್ಕೊಂಡಿರ್ತಾನೆ. ಇಲ್ಲಿ ಅಜ್ಜಿ ಮಗ ಇಬ್ಬರೂ ಮೂಟೆ ತುಂಬ್ತಾ ಇರ್ತಾರೆ. ಆಯ್ಕೊ ಬಂದಿದ್ದಂಥ ದವಸ ಧಾನ್ಯನ ಮೂಟೆ ತುಂಬ್ತಾ ಇರ್ತಾರೆ. ಆ ಮೂಟೆ ತುಂಬ್ತಾ 7 ಮೂಟೆ ಆಗಿಬಿಡುತ್ತೆ. 7 ಮೂಟೆ ಆಯ್ತಲ್ಲ ಅಂತೇಳ್ಬಿಟ್ಟು ಖುಷಿಯಾಗೋಗುತ್ತೆ ಅವರಿಗೆ. ಖುಷಿ ಅಂದರೆ ಅಷ್ಟಿಷ್ಟಲ್ಲ. ಅಯ್ಯೋ ಹೋಗ್ಬಿಟ್ಟು ಅವರಿಗೆ ಧನ್ಯವಾದ ಹೇಳ್ಬರೋಣ ಸ್ವಾಮಿಯರಿಗೆ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಮನೆಗೆ ಬರ್ತಾಯಿದ್ದಾರೆ. ಇಲ್ಲಿ ಬಂದು ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂಡು, ಬಾಳು ಮನೆ ಮುಂದೆ ಬಂದು ನಿಂತ್ಕೊಂಡು, ಬಾಳು ಅವ್ರು ಇಲ್ವಾ ಸ್ವಾಮಿ ಅವರು ಇಲ್ವಾ ಅಂತಾರೆ. ಯಾರನ್ನು ಕೇಳ್ತಿದ್ದೀರಾ ನೀವು, ಯಾರು ಬೇಕಾಗಿತ್ತು ಅಂತ ಸುಂದ್ರಮ್ಮ ಎದ್ದು ಬರ್ತಾಳೆ. ಸುಂದ್ರವ್ವ ಎದ್ದು ಬಂದಮೇಲೆ ಸತ್ಯವನ್ನು ಎದ್ದು ಬರ್ತಾಳೆ. ಎದ್ದು ಬಂದು, ಯಾರು ನೀವೇನು ಬೇಕಾಗಿತ್ತು ಹೇಳಿ ಅಂತ ಅಂತಾರೆ. ಹಿಂಗೆ ಅವ್ರು ನಮಗೆ ಬಂದಿದ್ದರು ನಿನ್ನೆ ಹೊಲದಲ್ಲಿ. ಅವ್ರು ಹೇಳಿದ್ದು ನಾವು 2 ಕುಕ್ಕೆ ಆಗಲ್ಲ ಅಂದ್ಕೊಂಡಿದ್ದು 7 ಮೂಟೆ ಧಾನ್ಯ ಆಗಿದೆ ನಮಗೆ, ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳೋಗೋಣ ಅಂತ ಬಂದಿದ್ದೀವಿ ಅಂತ. ಅವರಿಲ್ವಾ ಅಂತ. ಯಾರು ಬೇಕಾಗಿತ್ತು ಅಂತೇಳಿ ಇವರು ಕೇಳ್ತಾಳೆ. ಆಮೇಲೆ ಸತ್ಯವನ್ನು ನೋಡ್ತಾ ನಿಂತಿರ್ತಾಳೆ. ಆ್ಯಕ್ಚುಲಿ ಬಾಳು ಮಾಮನ್ನೇ ಕರಿತಿರ್ಬೇಕೇನೋ ಅಂತ ಅಂದ್ಕೊಂಡು, ಆಮೇಲೆ ಅವರ ಅಪ್ಪ ತಮ್ಮಂದಿರೆಲ್ಲ ಆಚೆ ಬರ್ತಾರೆ. ಅವರೆಲ್ಲ ಬಂದಾಗ, ಯಾರು ಹೇಳಿದ್ದು ನಿಮಗೆ, ಅವರು ಈ ಥರ ಹೇಳಿದ್ದಕ್ಕೆ ಹಿಂಗಾಯಿತು ಅಂತ ಯಾರು ಹೇಳ್ತಾ ಇರೋದು ನಿಮಗೆ ಅಂತ. ಇಲ್ಲ, ನಾವೇ ಕಣ್ಣಾರೆ ಕಂಡಿದ್ದೀವಿ, 2 ಕುಕ್ಕೆ ಆಗೋತಕ್ಕೆ 7 ಮೂಟೆ ಆಗಿದೆ, ನಾವೇ ಕಣ್ಣಾರೆ ಕಂಡಿದ್ದೀವಿ. ಅವ್ರು ಎಲ್ಲೋದ್ರು, ಇದೇ ಊರಲ್ವಾ, ಇದೇ ಮನೆ ಅಲ್ವಾ ಅಂತ. ಹೌದು, ಇದೇ ಮನೆ, ಇದೇ ಊರು. ಅವ್ರ ಹೆಸರು ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಸ್ವಾಮಿಯವ್ರು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಅಂತ. ಆಮೇಲೆ ಇವರೇ ಅಪ್ಪ ಮಕ್ಕಳು ಮಾತಾಡ್ಕೋತಾರೆ. ಬಾಳನ್ನೇನಾರ ಕೇಳ್ತಾವ್ರ ಅಂತ ಹೇಳ್ಬಿಟ್ಟು. ಸರಿ ಬಾಳು, ಬಾಳ್ಯ ಅಂತ ಅಪ್ಪ ಕರೀತಾನೆ. ಏನಪ್ಪ ಅಂತ ಬರ್ತಾನೆ ಆಚೆಗೆ. ಆಚೆಗೆ ಬಂದ ತಕ್ಷಣ ಅವನ ಕಾಲಿಗೆ ಬಿದ್ದು, ಸ್ವಾಮಿಯರ ನೀವು ಹಿಂಗೆ ಅಂದಿದ್ದಕ್ಕೆ ನಮಗೆ ಇಷ್ಟು ಧಾನ್ಯ ಸಿಕ್ಕಿದೆ, ಖುಷಿಯಾಗೋಯ್ತು. ನಮ್ಮ ಜೀವನ ಪೂರ್ತಿ ಈ ವರ್ಷ ಯಾವತ್ತೂ ನಮಗೆ ಕಷ್ಟ ಅನ್ನೋದೇ ಬರ್ದಂಗೆ ಮಾಡಿದ್ದೀರಾ ಸ್ವಾಮಿಯರ ಅಂತೇಳ್ಬಿಟ್ಟು ಕಾಲಿಗೆ ಬೀಳ್ತಾರೆ. ಅಮ್ಮ ಕಾಲಿಗೆ ಬೀಳ್ತಾರೆ. ಕಾಲಿಗೆ ಬಿದ್ದಾಗ ಬಾಳು ನಗ್ತಾ ಇರ್ತಾನೆ. ಆದರೆ ಪವಾಡ ಪುರುಷ ಇವ್ರಿಗೇನು ಅದು ಅರ್ಥ ಆಗ್ತಿಲ್ಲ. ಮನೆಯವ್ರಿಗಂತೂ ಹುಚ್ಚ ಅಂತಾರೆ ಹೊರತು ಏನೂ ಅರ್ಥ ಆಗ್ತಿಲ್ಲ. ಹೊರಗಡೆಯವ್ರು ಮಾತ್ರ ಅವ್ನು ಮಾಡೋ ಇದನ್ನೆಲ್ಲ ಮ್ಯಾಜಿಕ್ ಥರ ಎಲ್ಲವೂ ಆಗ್ತಾಯಿದ್ದಾವೆ. ಹಂಗಾಗಿ ಮನೆಯವರು ಮಾತ್ರ ನಂಬದೇ ಇದ್ದರೆ ಏನಂತೆ, ಹೊರಗಡೆಯವರೆಲ್ಲರೂ ನಂಬ್ತಾರೆ. ಆಮೇಲೆ ಬಾಳನ್ನ ಕರೀತಾರೆ ಒಳಗಡೆಯಿಂದ. ಬಾಳ್ಯ ಅಂತ ಅವರಪ್ಪ ಕರೀತಾನೆ. ಅವರಪ್ಪ ಕರೆದ ಮೇಲೆ ಬಾಳ್ಯ ಆಚೆ ಬರ್ತಾನೆ. ಆಚೆ ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡ ತಕ್ಷಣವೇ ಅವರೆಲ್ಲರೂ ಬಾಳ್ಯ ನಗ್ತಾನೆ ಬರ್ತಾನೆ ಆಚೆಗೆ. ಚೆನ್ನಾಗಿದ್ದೀರಾ ಅಂತೇಳಿ ಮಾತಾಡಿಸ್ಕೊಂಡು ನಗ್ತಾನೆ ಬರ್ತಾನೆ. ಅಯ್ಯೋ ದೇವ್ರೇ, ದೇವ್ರು ನೋಡ್ದಂಗೆ ಆಯಿತು ನಮಗೆ ಅಂತೇಳಿ ಅಲ್ಲೇ ಕೈ ಮುಗಿತಾರೆ. ಅಂದರೆ ಅಷ್ಟು ಅವನು ಹೊರಗಡೆ ಜನಕ್ಕೆ ಹೇಗೆ ಅಂದರೆ ದೇವ್ರ ಥರ, ದೇವರೇ ಏನೋ ಬಂದುಬಿಡ್ತೇನೋ ಅನ್ನೋ ಹಂಗೆ ಅಂದಿದ್ದೆಲ್ಲ ಆಗೋಗುತ್ತೆ ಆ ಕೆಲಸ. ಯಾವುದೂ ಆಗಿಲ್ಲ ಅಂತ ಇಲ್ಲ ಇಲ್ಲಿವರೆಗೆ. ಹಾಗಾಗಿ ಅವರಿಗೆ ಆ ರೀತಿ ನಂಬಿಕೆ ಬಂದ್ಬಿಟ್ಟಿದೆ. ಆಗ ಸುಂದ್ರವ್ವನೂ ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ, ಸತ್ಯವನ್ನು ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ. ಆಮೇಲೆ ಸುಂದ್ರವ್ವನ ಗಂಡ ಬಾಳು ಅಪ್ಪನೂ ಕೂಡ ಆಶ್ಚರ್ಯವಾಗಿ ನೋಡ್ತಿದ್ದಾನೆ. ಏನು ಇವರೆಲ್ಲ ಹಿಂಗೆ ಮಾತಾಡ್ತಾರಲ್ಲ, ಬಾಳ್ಯ ಏನು ಮಾಡೋಕ್ಕೆ ಸಾಧ್ಯ, ಬಾಳಿನಿಂದ ಏನಾಗುತ್ತೆ, ಏನು ಇದು ಪವಾಡ ಯಾವ ಥರ ಮಾಡ್ತಾನೆ ಅಂತೇಳಿ. ತಮ್ಮದಿರು ಕೂಡ, ಅಣ್ಣನೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ, ತಮ್ಮನೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಏನು ಈ ಥರ ಹೇಳ್ತಾರಲ್ಲ ಇವರೆಲ್ಲ, ಏನು ಪವಾಡ ಮಾಡ್ತಾನೆ ನಮ್ಮ ಬಾಳು ಅಂತೇಳ್ಬಿಟ್ಟು ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಬಾಳ್ಯ ಆಚೆಗೆ ಬಂದ ತಕ್ಷಣವೇ ಅವ್ರ ಕಾಲಿಗೆ ಬೀಳೋದು, ಆ ಕಾಲಿಗೆ ಬಿದ್ದ ತಕ್ಷಣ ಅವ್ರನ್ನ ಹಿಡ್ದು ಎತ್ತೋದು. ಬಾಳ್ಯ
ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು ಇವೆಲ್ಲ ನೋಡಿದಾಗ ಅವ್ರಿಗೊಂಥರ ಅಯ್ಯೋ ದೇವರೇ, ಇಷ್ಟೊಂದು ಎಲ್ಲರ ಹತ್ರ ಒಳ್ಳೆಯವನು ಅನ್ನಿಸ್ಕೊಂಡಿದ್ದಾನಲ್ಲ, ಇವನು ಮಾಡಿದ್ದೆಲ್ಲ, ಇವನು ಹೇಳಿದ್ದೆಲ್ಲ ಆಗುತ್ತಾ ಅಂತ ಹಂಗೆ ಯೋಚನೆ ಮಾಡ್ತಾ ಎಲ್ಲ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಅಜ್ಜಿ ಅಂತೂ ಕೈ ಮುಗಿಯುತ್ತೆ ಇದೆ, ನಮಗೆ ವರ್ಷ ತಿನ್ನೋಷ್ಟು ದವಸ ಸಿಕ್ಕೈತೆ, ನಾವು ಏನು ಈ ವರ್ಷ ಕಷ್ಟಪಡಬೇಕಾಗಿಲ್ಲ ಅಂತೇಳಿ. ಹೌದಾ, ಸಿಕ್ಕಿದೆಯಾ, ಅಷ್ಟು ಸಂತೋಷ ಆಯಿತಾ, ಇನ್ನು ನಿಮಗೆ ಕಷ್ಟ ಅನ್ನೋದೇ ಬರಲ್ಲ, ನೀವು ಆರಾಮಾಗಿ ಇನ್ನು ದವಸನ ಇಟ್ಕೋಬೋದು, ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಾನೆ. ಹಂಗಂತ ಹೇಳಿದಾಗ ಅಯ್ಯೋ ಹೌದು ದೇವರು, ನಮಗಿನ್ನು ಕಷ್ಟ ಅನ್ನೋದು ಬರ್ದೆ ಹೋದರೆ ಸಾಕು ಚೆನ್ನಾಗಿದ್ದೀವಿ ಅಂತೇಳಿ ಅವರು ಹೊರಡ್ತಾರೆ. ಆಮೇಲೆ ಅವ್ರ ಅಮ್ಮ ಕೇಳ್ತಾರೆ, ಬಾಳು ಅಮ್ಮ ಏನಾದ್ರು ಕುಡಿತೀರಾ ಸ್ವಲ್ಪ ನೀರು ಗೀರು ಅಂತ. ಏನು ಬೇಡ ತಾಯಿ, ದೇವ್ರು ನೋಡಿದ್ವಲ್ಲ ಅಷ್ಟೇ ಸಾಕು, ಸಂತೋಷ ಆಯಿತು ಅಂತೇಳಿ. ಈ ಕಡೆ ಸಂಧ್ಯಾ ಆ ವಿಷಯನ ತಗೊಂಡು ಅಲ್ಲಿಗೆ ಹೋಗ್ತಾನೆ ಗೌಡ್ರ ಮನೆಗೆ. ಅಯ್ಯೋ ಗೌಡ್ರೆ, ನೀವೇನು ಇಲ್ಲಿ ಸುಮ್ಮನೆ ಕೂತ್ಕೊಂಡು ಎಲ್ಲೋ ನೋಡ್ಕೊಂಡು ಕೂತಿದ್ದೀರಾ, ಅಲ್ಲಿ ನೋಡಿದ್ರೆ ಬಾಳ್ಯ ಪವಾಡನೇ ಮಾಡಿಬಿಟ್ಟಿದ್ದಾನೆ. ಅವರು ಆ ಕೇರಿಯಿಂದ ಆ ಊರಿಂದ ಬಂದು ಅವನಿಗೆ ಹೊಗಳ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ಎಲ್ಲ ಒಳ್ಳೆಯದಾಗಿದೆ ಅಂತೇಳ್ಬಿಟ್ಟು ಪವಾಡ ಮಾಡಿದ್ದಾರೆ ಅಂತೇಳ್ಬಿಟ್ಟು. ನೀವೇನು ಗೌಡ್ರೆ ಇನ್ನೂ ಅಂತ. ಹೌದಾ, ಅವನ ಹೆಂಡ್ತಿನೂ ಹೌದಾ, ಅದೆಲ್ಲ ಮಾಡಿದಾನ ಬಾಳ್ಯ, ಅಂಥದ್ದೇನು ಮಾಡೋನು ಅಂತ ಕೇಳ್ತಾಳೆ. ಅಯ್ಯೋ ಅಕ್ಕವ್ರೆ, ಏನು ಮಾಡೋನೆ ಅಂತ ಕೇಳೋದೇನು ನೀವು, ನೋಡಬೇಕು, ಇಡೀ ಊರ ಜನ ಬಾಯಿಲೆಲ್ಲ ಅದೇ. ಹಂಗಾರೆ ಅವನಿಗೆ ಜಾಸ್ತಿಗೆ ಹೆಸರು ಬಂದ್ಬಿಡುತ್ತಲ್ಲೋ, ನಾನು ಕೆಳಗೆ ಹೋಗ್ಬಿಡ್ತೀನಲ್ಲ, ಏನೋ ಮಾಡೋದು ಅಂತ ಗೌಡ ಕೇಳ್ತಾನೆ. ಹೌದು ಗೌಡ್ರೆ, ನೀವು ಕೆಳಗೆ ಹೋಗ್ಬಿಡ್ತೀರಾ. ಅದಕ್ಕೆ ಇವನೊಂದು ಉಪಾಯ ಮಾಡ್ತಾನೆ. ಯಾರು, ಗೌಡ. ಅಲ್ಲಿ ಕಾಳ ಬೈರ ಇದ್ದಾನಲ್ಲ, ಕಾಳ ಬೈರನ ಹತ್ರ ಹೋಗ್ಬಿಟ್ರೆ, ಅವನ ಹತ್ರ ಏನಾರೋ ತಂತ್ರ ಮಂತ್ರ ಮಾಡಿಸ್ಬಿಟ್ರೆ ಬಾಳ್ಯ ಅಷ್ಟರಲ್ಲೇ ನಿಲ್ಲಬೇಕು, ನಾನು ಹೆಸರುವಾಸಿ ಆಗಬೇಕು ಅನ್ನೋದು ಇವನ ಮನಸ್ಸಲ್ಲಿ ಮೈಂಡಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಇವನು ಕಾಳಭೈರನ ಹತ್ರ ಹೋಗ್ತಾನೆ. ಕಾಳ್ಯನೂ ಅಲ್ಲೇ ಇರ್ತಾನೆ, ಭೈರವನೂ ಅಲ್ಲೇ ಇರ್ತಾನೆ, ಕಾಳಭೈರನೂ ಅಲ್ಲೇ ಇರ್ತಾನೆ. ಅಲ್ಲಿಗೆ ಹೋಗಿ ಬಾಳ್ಯಂಗೆ ಕೆಟ್ಟದಾಗಬೇಕು ಅಂತೇಳಿ ಯಂತ್ರತಂತ್ರ ಮಾಡಿಸ್ತಾನೆ. ಯಾರು, ಈ ಗೌಡ, ಊರು ಗೌಡ ಯಂತ್ರತಂತ್ರ ಮಾಡಿಸಿ ಇದು ಕೆಟ್ಟದಾಗಲೇಬೇಕು, ನನಗೆ ಹೆಸರಿಲ್ದಂಗೆ ಅವನಿಗೆ ಹೆಸರು ಬರ್ತಾಯಿದೆ ಊರಲ್ಲೆಲ್ಲ, ಅಕ್ಕಪಕ್ಕದ ಊರು ಎಲ್ಲ ಕಡೆನೂ ಅವನಿಗೆ ಹೆಸರು ಬರ್ತಾಯಿದೆ, ನನ್ನ ಹೆಸರು ಹೋಗ್ತಾಯಿದೆ, ನನ್ನ ಹೆಸರೇ ಇಲ್ಲಿರಬೇಕು ಯಾವಾಗಲೂ ಅಂತೇಳಿ ಗೌಡಂದು ಇಂಟೆನ್ಷನ್ ಆಗುತ್ತೆ. ಬಟ್ ಗೌಡ ಅಂದ್ಕೊಂಡಂಗೆ ಅದಾಗೋದೇ ಇಲ್ಲ. ಏಕೆಂದರೆ ಬಾಳ್ಯ ಅವನು ಪವಾಡ ಪುರುಷ ಅಂದರೆ ಪಾಂಡುರಂಗನ ಕೃಪೆ ಅವನ ಮೈ ಮೇಲಿದೆ. ಅವನು ಯಾವತ್ತಿದ್ರೂ ಅವನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಮನುಷ್ಯನ ಥರ ರೂಪದಲ್ಲಿದ್ದಾನೆ ಅಷ್ಟೇ, ಅವನು ದೇವರೇ ಆಗಿರ್ತಾನೆ. ಹಾಗಾಗಿ ಅವನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಇವನು ಗೌಡ ಸುಮ್ಮನೆ ಅವನಿಗೆ ನೇಮು ಫೇಮು ಬರ್ತಿದೆಯಲ್ಲ ಅಂತೇಳ್ಬಿಟ್ಟು ಇವನು ನಾನೊಂದು ಸ್ವಲ್ಪ ನನಗೂ ಬರಬೇಕು, ನನ್ನನ್ನು ಕೆಳಗಾಕ್ಬಿಡ್ತಾರೆ ಇವರೆಲ್ಲ ಅಂತೇಳ್ಬಿಟ್ಟು ಕಾಳಿನ ಹತ್ರ ಅದೆಲ್ಲ ಹೇಳಿ ಕಳಿಸ್ತಾನೆ. ನಗ ನಾಣ್ಯ ಎಲ್ಲ ಕೊಡ್ತೀನಿ, ಕಾಳಭೈರಿಗೆ ಹೇಳು ನನಗೆ ಬಾಳ್ಯ ಕೆಟ್ಟದಾಗಬೇಕು, ನನಗೆ ಒಳ್ಳೇದಾಗಬೇಕು, ಎಲ್ಲರೂ ನನ್ನನ್ನು ಹೊಗಳ್ಬೇಕು, ಆ ಥರ ಮಾಡಬೇಕು ನೀನು ಅಂತೇಳಿ ಕಳಿಸ್ತಾನೆ. ಆಯಿತು ಅಂತೇಳಿ ಹೋಗಿ ಹೇಳಕ್ಕೆ ಹೋಗ್ತಾನೆ ಅಲ್ಲಿಗೆ. ಹೌದಾ, ಹಂಗಂತ ಹೇಳಿದ್ರ ಗೌಡ್ರು ಅಂತೇಳ್ಬಿಟ್ಟು ಅವನು ಖುಷಿ ಪಡ್ತಾನೆ. ಆಮೇಲೆ ಈ ಕಡೆ ಊರ ಜನೆಲ್ಲ ಅದೇ ವಿಷಯ ಮಾತಾಡ್ತಾ ಇರ್ತಾರೆ, ಎಲ್ಲೋದ್ರೂ ಅದೇ ವಿಷಯ. ಗೌಡ ಊರ ಜನದ ಹತ್ರ ಹೋಗಿ ಮಾತಾಡೋದು, ಏನೇನು ಮಾತಾಡ್ತಾರೆ ಅದೆಲ್ಲ ತಿಳ್ಕೊಬೇಕಲ್ಲ ಅವನು, ಅದಕ್ಕೋಸ್ಕರ ಹೋಗಿ ತಿಳ್ಕೊಳ್ಳೋದು ಏನೇನು ಮಾತಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ಎಲ್ಲ ಬಾಳಿನೇ ಹೊಗಳ್ತಾರಲ್ಲ ಅಂತೇಳ್ಬಿಟ್ಟು ಇವನಿಗೆ ಉರ್ದೋಗ್ತಾ ಇರುತ್ತೆ. ಆದರೂ ತೋರ್ಪಡಿಸ್ಕೊಳ್ದಂಗೆ ಹೌದೌದು ಒಳ್ಳೆ ಕೆಲಸ ಮಾಡಿದ್ದಾನೆ ಬಾಳ್ಯ, ಮುಂದೆ ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನನ್ನನ್ನು ನೀವು ಅದೇ ಸ್ಥಾನದಲ್ಲಿ ಇಟ್ಟು ನೋಡಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳಿಕೊಂಡು ಅವನು ಗೌಡ ಅದೆಲ್ಲ ಇದು ಮಾಡ್ತಾಯಿರ್ತಾನೆ. ಸದ್ಯಕ್ಕೆ ಸಂಧ್ಯನೂ ಅಲ್ಲೇ ಇರ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.